ಏನು ಶ್ರೀರಾಮ ಜನ್ಮಭೂಮಿ ತೀರ್ಥ ಟ್ರಸ್ಟ್ ಏನಿದೆ ಆ ಟ್ರಸ್ಟ್ ಅದರದ ಸದಸ್ಯರನ್ನ ಟ್ರಸ್ಟಿಗಳನ್ನ ನೇಮಿಸೋರು ಸ್ವತಃ ಮೋದಿಯವರು. ಹೀಗಾಗಿ ಈಗ ಏನಿದ್ರು ಮಾಡೋ ತಪ್ಪುಗಳೆಲ್ಲ ಮೋದಿಯವ್ರಿಗೆ ಬಂದು ತಗೊಲಾಕೊಂಡು ಅಂತ ಎಲ್ಲ ಪ್ರಸಂಗಗಳು ಬರ್ತಾಯಿದ್ದಾವೆ. ಯಾಕಂದ್ರೆ ಮೋದಿಯವರು ಇಲ್ಲಿವರೆಗೆ ಯಾರ್ಯಾರು ಅವ್ರು ಹೆಸರು ಏನು ಮಾಡಿದ್ರು ಸಹ ತಾವೇನೂ ಮಾಡಿಲ್ಲ ಅನ್ನುವಂಗೆ ತಮ್ಮದು ಅಕೌಂಟ್ ಕ್ಲಿಯರಿಟಿ ಇಟ್ಟ, ದುಡ್ಡಿನ ಬಗ್ಗೆ ಕ್ಲಿಯರಿಟಿ ಇಟ್ಟ, ಯಾವ ಪ್ರಾಮಾಣಿಕಪ್ಪ ಇವರು ಅನ್ನುವಂಥದ್ದನ್ನು ಎಲ್ಲರೂ ನಂಬಿಸೋಂಗೆ ಮಾಡಿದರು. ಆದರೆ ಈ ಸಲ ಏನಾಗಿಬಿಟ್ಟದಪ್ಪ ಅಂದ್ರೆ ಇಷ್ಟೆಲ್ಲ ನಡೆದು ಕಳೆದ 5-6 ತಿಂಗಳಿಂದ ನಡೀತಾ ಇದೆ, 5 ವರ್ಷದಿಂದ ನಡೀತಾ ಇದೆ ಅನ್ನೋಂಥ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಯಾಕೆಂದರೆ ಕಟ್ಟುವ ಸಂದರ್ಭದಲ್ಲಿ ಆ ಒಂದು ರಾಮ ಮಂದಿರ ಕಟ್ಟುವ ಸಂದರ್ಭದಲ್ಲಿ ಅನೇಕ ರಿಪೋರ್ಟ್ಸ್ಗಳು ಬಂದಿದ್ದಾವೆ, ಕಳಿಸಿದ್ದಾರೆ. ಇವತ್ತು ವಿನಯ್ ಕಟಿಯಾರ್ ಅವರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಎಲ್ಲರೂ ಅವ್ರಿಗೆ ತಿಳಿಸಿದ್ದಾರೆ ಇಲ್ಲ ಇದೇನೋ ಗೋಲ್ಮಾಲ್ ನಡೀತಾ ಇದೆ, ಇದನ್ನು ರಿಸ್ಟ್ರಿಕ್ಷನ್ ಮಾಡಿ ಅಂತ. ಆದರೆ ಆ ಸಮಯದಲ್ಲಿ ಮನಸ್ಸಿನ ಮೇಲೆ ಹಾಕಿಕೊಳ್ಳಾರಂಥ ಮೋದಿಯವರಾಗಿರ್ಬೋದು, RSS ಆಗಿರ್ಬೋದು ಬೆಳೆ ಬಿಟ್ಟಿದ್ದು ಇವತ್ತು ಅವ್ರಿಗೇನಪ್ಪ ಅಂತಂದ್ರೆ ದೊಡ್ಡ ಸಂಕಟವನ್ನು ಉತ್ಪನ್ನ ಮಾಡಿದ. ಇದು ಬೇಕಂತ ಬೆಳಲಿಕ್ಕೆ ಬಿಟ್ಟರು ಅಥವಾ ಏನು ಇದರಲ್ಲಿ ಏನು ಗೊತ್ತಾಗಲಿಲ್ಲ ಅಂದರೆ ಗೊತ್ತಾಗಿಲ್ಲ ಅಂತ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಕಳೆದ 5-6 ವರ್ಷದಿಂದ ಹೇಳ್ತಾನೆ ಇದ್ದಾರೆ, ಮೇಲೆ ರಿಪೋರ್ಟ್ಸ್ ಹೋಗ್ತಾನೆ ಇದ್ದಾವೆ RSS ಮತ್ತು ಮೋದಿಯವರಿಗೆ, BJPಗೆ. ಆದರೂ ಅವರು ಮೌನ ವಹಿಸಿದ್ದು. ಇವತ್ತು ಇದರಲ್ಲಿ ಇವರು ಪಾಲುಗಾರಿದ್ದಾರಾ, ಇವರು ಜೊತೆಗಾರಿದ್ದಾರಾ ಆ ಒಂದು ಅವ್ಯವಹಾರದಲ್ಲೇ ಅನ್ನುವಂಥ ಮಾತುಗಳು ಅಲ್ಲಲ್ಲಿ ಚರ್ಚೆ ಜೋರು ಹಿಡಿತಾ ಇದ್ದಾವೆ. ಹೀಗಾಗಿ ಅದರಲ್ಲೂ ಈಗಂತೂ ಎಲ್ಲಿಲ್ಲದ ಕಸು ಅಂತೀವಿ ನಾವು ಅಥವಾ ಶಕ್ತಿ ಅಂತೀವಿ. ಆ ಶಕ್ತಿ ಇವತ್ತು ವಿರೋಧ ಪಕ್ಷಗಳು ಬಂದುಬಿಟ್ಟದು. ಅದರಲ್ಲೂ ಮುಖ್ಯವಾಗಿ ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಅವರಿಗೆ ಇವತ್ತು ನಾವು ಏನೂ ಟೀಕಾ ಮಾಡ್ಬೋದು. ಗುಂಡು ಹೊಡೆದವ್ರು ಇವರು, ನಾಸ್ತಿಕರು ಇವರು, ರಾಮ ಮಂದಿರ ಕಟ್ಟಲಿಕ್ಕೆ ವಿರೋಧ ಮಾಡಿದವ್ರು ಇವ್ರದ್ದು ಎಲ್ಲ ಹೇಳಿದರು. ಅವೆಲ್ಲ ವೀಕ್ ಆಗಿ ಕಾಣ್ತಾ ಇದ್ದಾವೆ ಇವತ್ತು ಅವೆಲ್ಲ ವೀಕ್. 80-20 ಹೋಗಿಬಿಟ್ಟದೆ ಇವತ್ತು. 80-20 ಅಂದ್ರೆ ಗೊತ್ತದ ಇವಾಗ 80% ನಾವು ಹಿಂದೂಗಳಿದ್ದೀವಿ ಅಂತೇಳಿ, ಇನ್ನು 20% ಮುಸ್ಲಿಮ್ರು ಇದ್ದಾರೆ ಅಂತೇಳಿ ಇದನ್ನು ಆಟ ಆಡಿ ಗೆದ್ದಿದ್ರಿ ಎಂದು ಎಲೆಕ್ಷನ್ಗಳನ್ನು. ಆದರೆ ಈ ಸಲ ಈ 80ಯಲ್ಲೇ 40-40 ಆಗಿಬಿಟ್ಟದ. ಒಂದಿಷ್ಟು ಜನ ಮೋದಿಯವ್ರ ಕಡೆಗೆ, ಇನ್ನೂ ಒಂದಿಷ್ಟು ಜನ ಈ ನಮ್ಮ ಯೋಗಿ ಆದಿತ್ಯನಾಥ್ ಕಡೆಗೆ. ಯಾಕಂದ್ರೆ ಯೋಗಿ ಆದಿತ್ಯನಾಥ ಮತ್ತು ಮೋದಿಯವರ ಮಧ್ಯದಲ್ಲಿ ಟೆಗ್ ಆಫ್ ವಾರ್ ಅದು ನಡೆದು ಬಿಟ್ಟದ. ಯಾಕಂದ್ರೆ ಯಾವುದೇ ಪ್ರಸಂಗದಲ್ಲಿ ಇವರು ಮುಖ್ಯಮಂತ್ರಿ ನೆಕ್ಸ್ಟ್ ಟೈಮ್ ಕೂಡುದು ಅನ್ನೋ ಒಂದು ನಿರ್ಧಾರದಲ್ಲಿ ಅವ್ರು ಮಾಡಿದರೂ ಸಹಿತ ಅದನ್ನು ಬಿಡಬಾರ್ದು ಅನ್ನೋ ಹಠಕ್ಕೆ ಬಿದ್ದಂಥ ಯೋಗಿ ಆದಿತ್ಯ